ಸಾಮಾನ್ಯವಾಗಿ ಮನುಷ್ಯರು ಸಸ್ಯಾಹಾರ ಮಾಂಸಾಹಾರ ತಿಂದು ಬದುಕ್ತಾರೆ. ಕುರಿ ಮೇಕೆಗಳನ್ನು ಎಲೆಗಳನ್ನು ತಿಂದು ಬದುಕ್ತವೆ. ಆದರೆ ಮನುಷ್ಯರು ಹಾಗೆ ವರ್ಷಾನುಗಟ್ಟಲೆ ಬರೀ ಎಲೆ ಸೊಪ್ಪು ತಿಂದು ಬದುಕೋಕ್ ಸಾಧ್ಯನಾ? ಇದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲೊಬ್ಬ ಯುವಕ 10 ವರ್ಷದಿಂದ ಕೇವಲ ಸೊಪ್ಪು ತಿಂದೇ ಬದುಕ್ತಿದ್ದಾನೆ. ಈ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ. ಕುಂದಾನಗರಿ ಬೆಳಗಾವಿಯಲ್ಲಿ ಆಧುನಿಕ ಟಾರ್ಜನ್ ಎಲೆ ಸೊಪ್ಪು ತಿಂದು 10 ವರ್ಷದಿಂದ ಗುಡ್ಡದಲ್ಲೇ ಜೀವನ. ಸಾಮಾನ್ಯವಾಗಿ ಮನುಷ್ಯರು ಇಡೀ ದಿನ ಊಟ ಮಾಡದೇ ಇದ್ದಾಗ ಅನ್ನ ಸಿಕ್ಕಿದ್ರೆ ಸಾಕು ಅಂತಾರೆ. ಸಸ್ಯಾಹಾರವೋ ಮಾಂಸಾಹಾರವೋ ತಿಂದು ಬದುಕ್ತಾರೆ. ಇನ್ನು ಕುರಿ ಮೇಕೆಗಳೇನು ಎಲೆಗಳನ್ನ ತಿಂದು ಬದುಕುತ್ತವೆ. ಆದ್ರೆ ಮನುಷ್ಯರು ಹಾಗೇ ವರ್ಷಾನುಗಟ್ಟಲೆ ಬರೀ ಎಲೆ ಸೊಪ್ಪುಗಳನ್ನ ತಿಂದು ಬದುಕಲು ಸಾಧ್ಯನಾ ಅನ್ನೋರು ಇಲ್ಲಿ ನೋಡಿ. ಈತನ ಹೆಸರು ಬುಡನ್ ಖಾನ್. ಈತ ಬೆಳಗಾವಿಯ ಆಧುನಿಕ ಟಾರ್ಜನ್. ಇವನ ಆಹಾರ ಪದ್ಧತಿ ವೈದ್ಯ ಲೋಕಕ್ಕೆ ಸವಾಲಾಗಿದೆ. ಈತ ಬೆಟ್ಟ ಗುಡ್ಡಗಳಲ್ಲಿ ಕೈಗೆ ಸಿಕ್ಕ ಸೊಪ್ಪನ್ನ ತಿಂದು ಒಬ್ಬಂಟಿ ಜೀವನ ಸಾಗಿಸುತ್ತಿದ್ದಾನೆ. ನಿತ್ಯವೂ ಈತನಿಗೆ ಗಿಡ ಮರಗಳ ಎಲೆಗಳೇ ಆಹಾರ. ಸಿಕ್ಸ್ ಪ್ಯಾಕ್ ಹೊಂದಿರೋ ಬುಡನ್ ಖಾನ್ ಹೊಸಮನಿ ಎಂಬಾತ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಉಗರಗೋಳ ಗ್ರಾಮದ ನಿವಾಸಿ. ಈತ ಕಳೆದ 10 ವರ್ಷದಿಂದ ಸವದತ್ತಿ ಸಮೀಪದ ಹೆಗ್ಗೊಳ್ಳ ಎಂಬ ಗುಡ್ಡದಲ್ಲೇ ಬದುಕು ಸಾಗಿಸುತ್ತಿದ್ದಾನೆ. ಈತನಿಗೆ ಹಣ ಬೇಕಂದಾಗ ಗಾರೆ ಕೆಲಸ ಮಾಡ್ತಾನೆ. ಯಾವಾಗ್ಲೂ ಒಮ್ಮೆ ಟೀ ಹಾಗೂ 1 ಬಾರಿ ಆಹಾರ ಸೇವನೆ ಮಾಡ್ತಾನಂತೆ. ಅಷ್ಟು ಬಿಟ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಲವಲವಿಕೆಯಿಂದ ಇದ್ದಾನೆ. ಈ ಬಗ್ಗೆ ಈತನನ್ನ ಕೇಳಿದ್ರೆ ಹೇಳೋದು ಹೀಗೆ ನೋಡಿ. ಎಲ್ಲಾರು ರೊಕ್ಕ ಬೇಕಂದ್ರ ನನ್ಗೆ ಎದಕ್ಕ ದವಾಖಾನಿಗೆ ಐತ್ರಿ. ಎಲ್ಲಾರು ಒಬ್ಬೊಬ್ರು ಗೋಂಡಿ ಕೆಲ್ಸ ಕರೀತಾರ. ಅಲ್ಲಿ ಕೆಲ್ಸಕ್ಕೆ ಹೋಗ್ಯಾನಿ. ನನ್ಗ ಅರ್ಬಿಗೆ ಹಣ್ಣಿಗೆ ಒಂದಿಟ್ಟು ದವಾಖಾನಿಗೆ ರೊಕ್ಕ ಹಾಕಾವ್ರಿ. ನನ್ಗಷ್ಟ ನಾನ್ ತಪ್ಲ ತಿಂದ್ರ ಚಳಿ ಹತ್ತಲ್ಲ, ಥಂಡಿ ಅತಿ ಹತ್ತುದಿಲ್ರಿ ತಪ್ಲಕ್ರಿ. ಈ ಪ್ರಾಣಿ ಅತಿ ಎಲ್ಲಿ ಬೇಕ ಮಳ್ಯಾಗ ಮನ್ಕೋತಾರ. ಥಂಡಿ ಪಂಡಿ ಹತ್ತುದಿಲ್ರಿ ತಪ್ಲ ತಿಂದ್ರಿ. ನನ್ಗೂ ಏನಾಗ್ಲಿ ತಪ್ಲ ತಿಂದ್ ಚಳಿ ಅತಿ ಹತ್ತುದಿಲ್ರಿ, ಥಂಡಿ ಹತ್ತಲ್ಲ, ಏನಾಗೋದಿಲ್ರಿ. ಹೆಂಗ್ ತಿನ್ಬೇಕಂತ ಹೆಂಗ ಅನಿಸ್ತಿದನ? ಮಂಗ್ಯಾ ನೋಡಿ ತಿನ್ನಾಕ್ ಕಲ್ತೇನ್ರಿ ನಾನು. ರುಚಿ ಬಾಳ ಹತ್ತಾತ, ಊಟ ಅತಿ ಬಿಟ್ಬಿಟ್ಟೇನ್ರಿ ನಾನು. ತಪ್ಲಾನ ತಿನ್ನಾತೇನ್ ಸರ್. ಬುಡನ್ ಖಾನ್ಗೆ ಈಗ 34 ವರ್ಷ. ಮನೆಯಲ್ಲಿ ಮದುವೆ ಮಾಡಿಕೋ ಅಂತ ಒತ್ತಾಯಿಸಿದ್ರಂತೆ. ಹೀಗಾಗಿ ಈತ ಮನೆ ಬಿಟ್ಟು ಕಳೆದ 10 ವರ್ಷಗಳಿಂದ ಗುಡ್ಡಗಾಡು ಪ್ರದೇಶದಲ್ಲಿಯೇ ರಾತ್ರಿ ಹಗಲು ಕಳೆಯುತ್ತಿದ್ದಾನೆ. ಈತ ಯಾವುದೇ ಚಿಂತೆ ಇಲ್ಲದೆ ಗಿಡದ ಸೊಪ್ಪುಗಳನ್ನೇ ತಿಂದು ಬದುಕುತ್ತಿದ್ದು ನಿತ್ಯ ಯೋಗಾಸನ ಅಭ್ಯಾಸ ಮಾಡುತ್ತಾನೆ. ಹೀಗಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಆಗಲ್ಲ ಅಂತಾನೆ ಬುಡನ್ ಖಾನ್. 10 ವರ್ಷ ಆತ ಇಲ್ಲೇ ಇದ್ರಿ ಸರ. ಇಲ್ಲೇ ಇದ್ಕೊಂತ ಸ್ವಲ್ಪ ತಿನ್ಕೊಂತ ಇಲ್ಲೇ ಇದ್ದೆ ಮಾಡ್ಕೊಂತ ಇಲ್ಲೇ ಇದ್ದು ಬಿಟ್ಟೇನ್ರಿ ನಾನು. ಇಲ್ಲೇ ಊರು ಮಂದಿ ಯಾರಿಗೂ ಹೆಚ್ಚ ಮಾತಾಡ್ಸೋದಿಲ್ರಿ, ಯಾರು ಭೇಟಿ ಆಗುಲ್ರಿ. ನನಗ ಲಗ್ನ ಮನ್ಸಿಲ್ಲ. ಇಲ್ಲೇ ಜಂಗಲ್ದಾಗ ಇರೋ ಆಸೆ ಆಕೈತಿ ನನ್ಗ್ರಿ. ನಾ ಊರು ತಿರ್ಗಾಡಕ್ ಮನ್ಸ ಬರಲ್ಲ, ಯಾರು ಭೇಟಿ ಆಗುಲ್ಲ. ಒಬ್ಬ ಇರೋಂಗ್ ಆಕೈತ್ರಿ ನನ್ಗ. ಅದಕ್ಕ ಇಲ್ಲಿ ಒಬ್ಬ ಬಂದ್ ಬಿಟ್ಟೇನ್ರಿ ನಾನು. ನಾ ಊರ್ ಬಿಟ್ಟು ಎಲ್ಲಿ ಹೋಗುದಿಲ್ರಿ. 24 ತಾಸು ಜಂಗಲ್ದಾಗ ಇರ್ತೇನ್ರಿ. ಊರ್ ಬಿಟ್ಟು ಹೋದ್ರೆ ಜೀವ ಹೋದಂಗ ಆಕೈತ್ರಿ ನನ್ಗೆ. ಅಲ್ಲಿ ಊರ ನಿಂದ್ರ ಮನ್ಸಲ್ಲ. ಊರ್ ಬಿಟ್ಟು ಹೋಗಿಲ್ರಿ. ಇಷ್ಟು ದೊಡ್ಡ ಅಂದ್ರು ನಾ ತಪ್ಲ ತಿನ್ಕೊಂತ ಇಲ್ಲೇ ಇರ್ತೇನೆ. ಯಾರು ಬೇಕಾರ್ ತಪ್ಲ ತಿಂದ್ರಿ ಏನ್ ಆಗುದಿಲ್ರಿ. ತಪ್ಲಕ್ ಏನಾಗಲ್ರಿ, ಯಾರು ಬೇಕಾರ್ ತಿಂದ್ರಿ ನಡೀತೈತಿ ಸರ್. ಒಟ್ಟಿನಲ್ಲಿ ಈಗಿನ ಕಾಲದಲ್ಲಿ ಪೌಷ್ಟಿಕ ಆಹಾರ ತಿಂದೇ ಜನ BP ಶುಗರ್ ಅಂತ ಆಸ್ಪತ್ರೆ ಅಲೆದಾಡ್ತಾರೆ. ಆದ್ರೆ ಈ ಬುಡನ್ ಖಾನ್ ಕಳೆದ 10 ವರ್ಷಗಳಿಂದ ಸೊಪ್ಪು ತಿಂದೇ ಬದುಕುತ್ತಿರುವುದು ಅಚ್ಚರಿ ಮೂಡಿಸಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.